ಅವ್ರ ಹತ್ರ ಇರಲಿಲ್ಲ, ನನ್ನ ಹತ್ರ ಇತ್ತು, ಕೊಟ್ಟೆ ಅಷ್ಟೇ. ಇರೋದನ್ನ ಇಲ್ಲದವ್ರಿಗೆ ಕೊಟ್ಟು ನೀನೇನೋ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡ್ಬಿಟ್ಟೆ. ಆದರೆ ನಮಗೆ ಇಲ್ಲದೆ ಹೋದಾಗ ನಾನು ಯಾರ ಮುಂದೆ ಹೋಗಿ ಕೈ ಚಾಚಲಿ? ಆಗಿದ್ದಾಗ ಹೋಯ್ತು. ಈಗ ನೀವಿಬ್ರು ಜಗಳ ಆಡಿದ್ರೆ ಕೊಟ್ಟಿದ್ದನ್ನ ಹಿಂಪಡೆಯೋದಕ್ಕಾಗತ್ಯೆ? ಹೋಗ್ಲಿ ಬಿಡೋ. ಹೋಗ್ಲಿ ಬಿಡು ಅಂದ್ರೆ ಏನತ್ತೆ? ಇಷ್ಟು ದೊಡ್ಡವನಾಗಿ ಸ್ವಲ್ಪನೂ ಜವಾಬ್ದಾರಿ ಬೇಡವೆ? ನೋಡಿದ್ರ ಇಷ್ಟು ದಿನ ಈ ಮನೇಲಿ ಏನ್ ನಡಿಬಾರ್ದು ಅಂತ ಹಗಲು ರಾತ್ರಿ ಹಂಬಲಿಸಿದ್ನೋ ಅದೇ ನಡೆದೋಯ್ತು. ಪುಣ್ಯವಂತರು ನೀವು, ಹೊರಟೋದ್ರಿ. ನಾನು ಪಾಪಿ, ಇದನ್ನೆಲ್ಲಾನು ನೋಡ್ಕೊಂಡು ಇನ್ನ ಬದುಕಿರ್ಬೇಕಾಗಿದೆ. ಯಾರ್ ಕೇಡುಗಳು ಬಿತ್ತೋ ಏನೋ ಶ್ರೀಹರಿ. ಅಲ್ಲ ಗುರುಗಳೇ, ಸತ್ಯವತಿ ಅಮ್ಮನೇ ಮಠದ ಪಾರು ಪತ್ತೆದಾರಿಕೆ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ರಲ್ಲ ಗೋವಿಂದ? ನನಗೆ ಗೋವಿಂದನಾ? ಗೋವಿಂದ ಅಂದ್ರೆ ನೀವೇ ಗೋವಿಂದ? ಗೋವಿಂದ ಅಂತ ನಾನು ಮಾತ್ರ ಹೇಳಬೇಕು ಗೋವಿಂದ? ಆಯ್ತು ಗೋವಿಂದ. ಮುಂದೆ ಕೇಳೋ. ಅಲ್ಲ ಗುರುಗಳೇ, ಸತ್ಯವತಿ ಅಮ್ಮನೇ ನನಗೇನೂ ಬೇಡ, ಮೂಲರಾಮನ ಸೇವೆ ಮಾಡ್ಕೊಂಡೆ ಕಾಲ ಕಳಿತೀನಿ ಅಂತ ನಿಮ್ಮ ಮುಂದೆನೆ ಹೇಳಿದ್ರಲ್ಲ? ಹೇಳಿದ್ರು ಕಣಪ್ಪ. ಮತ್ತೆ ಯಾಕೆ ಚಿಂತೆ? ವಯಸ್ಸಾದವ್ರ ಮಾತನ್ನ ಹೇಗೆ ನಂಬೋದು ಗೋವಿಂದ? ಇವತ್ತು ಬೇಡ ಅಂತಾರೆ, ನಾಳೆ ಬೇಕು ಅಂತಾರೆ, ಆಮೇಲೆ ಗುರುಗಳು ಒತ್ತಾಯಕ್ಕೆ ಒಪ್ಕೊಂಡೆ ಅಂತಾರೆ ಗೋವಿಂದ. ನನಗೆ ಯಾಕೋ ಅವ್ರ ಮಾತು ಬದಲಾಯಿಸಲ್ಲ ಅನ್ಸುತ್ತೆ. ಮಾತು ಬದಲಾಯಿಸೋದಿಲ್ಲ, ಮಾತಿನ ವರ್ಷೇ ಬದಲಾದ್ರೆ ಏನ್ ಮಾಡೋದು ಗೋವಿಂದ? ನಿಮ್ ತಲೆಯಲ್ಲಿ ಕೊರಿತಾ ಇರೋ ಆ ಹುಳ ಯಾವುದು ಅಂತ? ಆ ಹುಳ ಅವಳ ಜೊತೆ ಇದನಲ್ಲ, ಆ ಶಾಂಬಟ್ಟ. ಅವನಿಗೂ ನಮ್ಮ ಕುಟುಂಬ ಕಂಡ್ರೆ ಆಗಲ್ಲ. ಆ ಎರಡು ಅದ್ಭುತ ತಲೆಗಳು ಸೇರ್ಕೊಂಡ್ರೆ ನನಗೆ ಈ ಮಠದಲ್ಲಿ ಎಲ್ಲಿ ತಲೆ ಎತ್ತದೇ ಇರೋ ಹಾಗೆ ಮಾಡಿಬಿಡ್ತಾರೆ ಅಂತ ಚಿಂತೆ ಗೋವಿಂದ. ಅಲ್ಲ ಗುರುಗಳೇ, ಆ ಹೆಂಗ್ಸ್ಗೆ ವಯಸ್ಸಾಗಿದೆ, ಉಪವಾಸ ಅಂತ ಈಗ್ಲೋ ಆಗ್ಲೋ ಉಸಿರು ಬಿಡೋ ಸ್ಥಿತಿಯಲ್ಲಿದ್ದಾಳೆ. ಒಂದು ವೇಳೆ ಭಟ್ರು ಒತ್ತಾಯ ಮಾಡಿದ್ರು ಅವ್ರು ಇದೆಲ್ಲ ಒಪ್ಕೊಳ್ತಾರ? ಆ ಯಮ್ಮ ಹೊರಗಡೆಯಿಂದ ನೋಡೋದಕ್ಕೆ ಮುದುಕಿ, ಒಳಗಡೆ ಇರೋದು ಬೆಂಕಿ. ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟವರು ನಾವು, ನಮ್ಮ ವಿಷಯದಲ್ಲಿ ಒಳ್ಳೇದು ಬಯಸೋದಕ್ಕೆ ಸಾಧ್ಯನಾ ಗೋವಿಂದ? ಮೊದಲೇ ಗುರುಗಳಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ. ಈ ಮಠದ ಶ್ರೇಷ್ಠತೆ ಕಾಪಾಡಬೇಕು, ಮಠನ ಶುದ್ಧಿ ಮಾಡಬೇಕು ಅಂತ ನನ್ನನ್ನೇ ಗುಡಿಸಿ ಮಠದಿಂದ ಆಚೆ ಹಾಕ್ಬಿಟ್ರೆ ಆಗ ನೀವು ಆಚೆ ಇರ್ತೀರಾ? ಅಲ್ಲ, ಹೀಗೂ ಆಗ್ಬೋದಾ? ಈ ಮಠದಲ್ಲಿ ಹೀಗೂ ಆಗ್ಬೋದು, ಹೇಗ್ ಬೇಕಾದ್ರೂ ಆಗ್ಬೋದು ಗೋವಿಂದ. ಆ ಸತ್ಯವತಿ ಅಮ್ಮ ನನ್ಗೇನೂ ಬೇಡ ಅಂತ ಅವ್ರ ಕಡೆಯವರಾದ ವೆಂಕಟನಾಥನ್ನ ಆ ಸ್ಥಾನದಲ್ಲಿ ಕೂರ್ಸೋದಕ್ಕೆ ನೋಡ್ತಿದ್ದಾಳೆ. ಅವಳು ಉಸಿರಾಡ್ತಾ ಇರೋಷ್ಟು ದಿನ ನನಗೆ ಅಪಾಯ ತಪ್ಪಿದಲ್ಲ ಗೋವಿಂದ. ಅಷ್ಟೊಂದು ಕಿಲಾಡಿನ ಆ ಮುದುಕಿ? ಆಕೆ ಮನ್ಸಲ್ಲಿ ಏನೇನಿದೆ ಅಂತ ತಿಳ್ಕೊಳಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಮುದುಕಿ ಗುಟ್ಟೇ ಬಿಡ್ಕೊಡ್ತಾ ಇಲ್ಲ ಗೋವಿಂದ. ಅವಳು ಸುಮ್ಮನಿದ್ದಾಳೆ ಅಂತ ನಾನು ಸುಮ್ಮನಿದ್ರೆ ಈ ಮಠದಲ್ಲಿ ನನಗೆ ಉಳಿಗಾಲ ಇಲ್ಲ ಗೋವಿಂದ. ಮತ್ತೆ ಕಾಯೋದು ಯಾಕೆ? ಕಾರ್ಯ ಶುರು ಮಾಡಿ, ಅವರೇ ಮಠ ಬಿಟ್ಟು ಹೋಗ್ತಾರೆ. ಗುರುರಾಜ, ಅಮ್ಮ, ಯಾವುದೇ ಕೆಲಸ ಮಾಡೋದಕ್ಕೂ ಮುಂಚೆ ಮನೇಲಿರೋ ಹಿರಿಯರಿಗೆ ತಿಳಿಸ್ಬಿಟ್ಟು ಮಾಡಬೇಕು. ದಾರಿಲಿ ಎಲ್ರು ನನ್ನನ್ನು ಕೇಳೋರೆ, ಇದು ನಿಜನಾ ಅಂತ. ಏನು ಉತ್ತರ ಹೇಳಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಈ ಅವಮಾನನ ನನ್ನಿಂದ ಸಹಿಸಕ್ ಆಗ್ತಿಲ್ಲ. ಬಿಡು ಗುರುರಾಜ, ಇಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀಯಾ? ಅವನು ಏನು ಮಾಡಬಾರ್ದು ಮಾಡಿದ್ದಾನೆ ಅಂತ ನೀನ್ ಇಷ್ಟೊಂದು ಕೂಗಾಡ್ತಿದ್ದೀಯೋ? ಮನೆ ಒಳಗಡೆ ಇರೋ ನಿಮ್ಗಿದು ಅರ್ಥ ಆಗಲ್ಲ, ಹೊರಗಡೆ ಓಡಾಡೋ ನನಗೆ ಗೊತ್ತಾಗೋದು. ಅಣ್ಣ, ದಯವಿಟ್ಟು ನನ್ನ ಮಾತು ಕೇಳು. ಇಲ್ಲ,
ಕೇಳಲ್ಲ. ನೀನು ಮಾಡೋ ಕೆಲಸನ ಮುಂಚೆನೆ ನನಗೆ ಹೇಳಿದಿದ್ರೆ ಈಗ ಕೇಳ್ತಿದ್ದೆ. ಏನು ನನ್ನ ತಮ್ಮ ತುಂಬ ತಿಳ್ಕೊಬಿಟ್ಟಿದ್ದೇನೆ ಅಂತ ಅನ್ಕೋಬಿಟ್ಟಿದ್ದೆ. ಆದರೆ ಈ ರೀತಿ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಾನೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ. ಪಾಪ ಸರಸ್ವತಿ ಎಷ್ಟೊಂದು ಕನಸು ಕಟ್ಕೊಂಡು ಈ ಮನೆ ಸೊಸೆಯಾಗಿ ಬಂದ್ಲು. ಗುರುರಾಜ ಅವಳ ಮುಂದೆ ಈ ರೀತಿ ಮಾತಾಡಿದ್ರೆ ಅವಳು ಏನ್ ತಿಳ್ಕೊತಾಳೆ? ಹೌದು ಗೋಪಿ, ತುಂಬಾ ಶ್ರೀಮಂತಿಗೆ ನೋಡ್ದವಳು ಅವಳು. ಧಾನ್ಯದ ವಿಚಾರಕ್ಕೆ ಅಣ್ಣ ತಮ್ಮ ಇಷ್ಟು ಜಗಳ ಆಡ್ತಾರೆ ಅಂತ ಅಂದ್ರೆ ಏನ್ ಅನ್ಕೊಂಡಿರ್ತಾಳೋ ಏನೋ. ವೆಂಕಟನಾಥ, ಗುರುರಾಜ ಯಾವತ್ತೂ ಈ ರೀತಿ ಮಾತಾಡ್ದವನಲ್ಲ. ಅವನ ತಲೆನ ಯಾರೋ ಕೆಡಿಸಿದ್ದಾರೆ, ಆಮೇಲೆ ಅವನೇ ಸರಿ ಹೋಗ್ತಾನೆ. ನೋಡು, ನೀನು ಹೇಗಾದ್ರೂ ಮಾಡಿ ಸರಸ್ವತಿಗೆ ಸಮಾಧಾನ ಮಾಡು. ಈ ವಿಷಯ ಏನಾದರೂ ಬೀಗರಿಗೆ ತಲುಪಿದ್ರೆ ನಮ್ಮನೆ ಮರ್ಯಾದೆ ಉಳಿಯಲ್ಲ. ಅಮ್ಮ, ನನ್ನ ಮೇಲೆ ಕೂಗಾಡಿದ್ದು ಅಣ್ಣ ತಾನೇ, ಬೇರೆ ಯಾರೂ ಅಲ್ವಲ್ಲ. ಇದು ಅವಳಿಗೂ ಅರ್ಥ ಆಗುತ್ತೆ. ನಾನು ಸಮಾಧಾನ ಮಾಡ್ತೀನಿ ಬಿಡು. ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ತಡೀರಿ ಬಾವಾ.